ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೇನೆ ಅಂದರೆ, ಈ ಹಿಂದೆ ಹೇಳಿದಾಗೆ ಎಕ್ಸಿಕ್ಯೂಷನ್ CPCಲಿ ಬರುವಂಥ ಎಕ್ಸಿಕ್ಯೂಷನ್ ಅಂತ ಏನು ಒಂದು ಆರ್ಡರ್ ಇದೆ, ಹಾಗೆ ಏನು ಸೆಕ್ಷನ್ಸ್ಗಳಿವೆ, ಸೊ ಅದು ತುಂಬ ಪ್ರಾಮುಖ್ಯತೆ ಪಡೆದಿವೆ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಆ ನಿಟ್ಟಿನಲ್ಲಿ. ಸೊ ಆಲ್ರೆಡಿ ಒಂದು ಸೀರೀಸ್ ಅಂತ ಪ್ರಿಪೇರ್ ಮಾಡಿದ್ದೇನೆ ಅಂತ ನಿಮಗೆ ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಸೊ ಯಾವುದು ಅದು ಇವತ್ತು ಅಂದರೆ ಪಾರ್ಟ್ 4, ಅಂದರೆ ಕ್ವಶನ್ಸ್ ಟು ಬಿ ಡಿಟರ್ಮೈನ್ಡ್ ಬೈ ಎಕ್ಸಿಕ್ಯೂಟಿಂಗ್ ಕೋರ್ಟ್. ಸೊ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಯಾವ್ಯಾವ ಕ್ವಶನ್ಸ್ಗಳನ್ನು ಅಂದರೆ ಯಾವ್ಯಾವ ಡಿಸ್ಪ್ಯೂಟ್ಗಳನ್ನು ಡಿಸೈಡ್ ಮಾಡ್ಬೋದು ಅಂತ. ಸೊ ನಾವು ಈಗಾಗಲೇ ನೋಡಿರುವ ಹಾಗೆ ಡಿಗ್ರಿ ಪಾಸ್ ಮಾಡೋ ಕೋರ್ಟ್ ಬೇರೆ ಇರ್ಬೋದು, ಹಾಗೆ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೂಡ ಬೇರೆ ಇರುತ್ತೆ, ಅಥವಾ ಅದೇ ಕೋರ್ಟ್ ಕೂಡ ಆಗಿರ್ಬೋದು. ಆದರೆ ಆ ಪವರ್ಸನ್ನು ಒಂದು ಎಕ್ಸಿಕ್ಯೂಟಿಂಗ್ ಕೋರ್ಟ್ ಒಂದು ಕ್ವಶನ್ಸ್ಗಳನ್ನ ಡಿಸೈಡ್ ಮಾಡುವಾಗ ಒಂದು ಪವರ್ಸ್ ಏನು ಉಪಯೋಗಿಸುತ್ತೆ, ಸೊ ಎಷ್ಟರ ಮಟ್ಟಿಗೆ ಆ ಪವರ್ಸ್ ಇದೆ, ಎಷ್ಟು ಕ್ವಶನ್ಸ್ಗಳನ್ನ ಡಿಟರ್ಮಿನ್ ಮಾಡ್ಬೋದು, ಎಲ್ಲ ಈ ಡಿಗ್ರಿ ಪಾಸ್ ಮಾಡಿರೋ ಕೋರ್ಟ್ ಜಡ್ಜ್ಮೆಂಟನ್ನು ಅದು ವಿಶ್ಲೇಷಣೆ ಮಾಡ್ಬೋದಾ, ಮಾಡಲಿಕ್ಕಿಲ್ವಾ, ಅದನ್ನೆಲ್ಲ ನಾವು ಈ ಕ್ವಶನ್ಗಳಲ್ಲಿ ಈ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಬಹಳ ಪ್ರಾಮುಖ್ಯತೆ ಪಡೆದಿರುವಂಥ ಸೆಕ್ಷನ್ ಇದು, ಸೆಕ್ಷನ್ 47. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಮೊದಲು ಈ ಸೆಕ್ಷನ್ 47ಅಲ್ಲಿ ಮಾಡಿರುವಂತಹ ಒಂದು ಏನು ಆರ್ಡರ್ ಇತ್ತು, ಅದು ಇಟ್ ವಾಸ್ ಡೀಮ್ ಟು ಬಿ ಎ ಡಿಕ್ರಿ. ಮೊದಲು ಅಮೆಂಡ್ಮೆಂಟ್ ಆಗೋಕ್ಕಿಂತ ಮೊದಲು ಡಿಕ್ರಿ ಅಂತ ಏನು ನಮಗೆ ಡೆಫಿನೇಷನ್ ನೋಡ್ತೀವಿ, ಆ ಸೆಕ್ಷನ್ 47 ಕೂಡ ಅದರಲ್ಲಿ ಇನ್ಕ್ಲೂಡೆಡ್ ಆಗಿತ್ತು. ಆದರೆ ಈಗ ಅದನ್ನು ಆ ಒಂದು ಪ್ರಾವಿಷನ್ದ ತೆಗೆದಿದ್ದಾರೆ. ಸೊ ಈಗ ಇಟ್ಸ್ ನೋ ಮೋರ್ ಅ ಡಿಕ್ರಿ. ಓಕೆ, ಸೊ ಜಸ್ಟ್ ಒಂದು ಫಾರ್ ಎ ರೆಫರೆನ್ಸ್ ಹೇಳಿದ್ದು, ಎಷ್ಟು ಅದು ಈ ಸೆಕ್ಷನ್ ಅಡಿಯಲ್ಲಿ ಮಾಡಿರುವಂಥ ಒಂದು ಆರ್ಡರು ಎಷ್ಟು ಡಿಕ್ರಿಯ ಒಂದು ವ್ಯಾಲ್ಯೂ ಪಡ್ಕೊಳ್ತಿತ್ತು ಅಂತ ಮೊದಲಿತ್ತು. ಆದರೆ ಅದು ತುಂಬ ಒಂದು ಡಿಲೇ ಆಗ್ತಾ ಇತ್ತು. ಸೊ ಆ ಕಾರಣಕ್ಕೆಲ್ಲ ಅಮೆಂಡ್ಮೆಂಟ್ ಆಗಿ ಸೆಕ್ಷನ್ 47 ಈಗ ಅದರಿಂದ ಡಿಲೀಟ್ ಮಾಡಿದ್ದಾರೆ. ಸೆಕ್ಷನ್ 2 ಸಬ್ಸೆಕ್ಷನ್ 2 ಡಿಕ್ರಿ ಡೆಫಿನೇಷನ್ ಇದೆ ಅದರಿಂದ. ಓಕೆ, ಸೊ ನಿಮಗೆ ಗೊತ್ತಿರುವ ಹಾಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಔಟ್ಲೈನ್ ಈ ಎಕ್ಸಿಕ್ಯೂಷನ್ ಸಿರೀಸ್ದು ಔಟ್ಲೈನ್ ನೋಡಲಿಕ್ಕೆ ಹೋದರೆ ಇಂಟ್ರಡಕ್ಷನ್ ಮಾಡಿದ್ದೇನೆ, ಅಪ್ಲಿಕೇಶನ್ ಫಾರ್ ಎಕ್ಸಿಕ್ಯೂಷನ್ ಆಲ್ರೆಡಿ ಮಾಡಿದ್ದೇನೆ, ಕೋರ್ಟ್ಸ್ ವಿಚ್ ಮೇ ಎಕ್ಸಿಕ್ಯೂಟ್ ಎ ಡಿಕ್ರಿ ಇದು ಕೂಡ ಮಾಡಿದ್ದೇನೆ. ಇವತ್ತಿನ ಪಾರ್ಟ್ 4 4ನೇ ಭಾಗದಲ್ಲಿ ಕ್ವಶನ್ಸ್ ಟು ಬಿ ಡಿಟರ್ಮೈನ್ಡ್ ಬೈ ಎಕ್ಸಿಕ್ಯೂಟಿಂಗ್ ಕೋರ್ಟ್, ಇದನ್ನು ನಾನು ನಿಮಗೆ ಡಿಸ್ಕಷನ್ ಮಾಡ್ತಿದ್ದೇನೆ. ಹಾಗೆ ಬರುವಂಥ ದಿನಗಳಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಸ್ಲೈಡಲ್ಲಿ ಕಾಣ್ತಾ ಇರುವಂಥ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಸೊ ಲಾಸ್ಟಿಗೆ ಈ ಎಲ್ಲ ಕ್ವಶನ್ಸ್ಗಳು, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಬರುವಂತಹ ಕ್ವಶನ್ಸ್ಗಳು ಯಾವುದು, ಹಾಗೆ ಮೇನ್ಸ್ ಎಕ್ಸಾಮ್ಸ್ಗೆ ಬರುವಂತಹ ಕ್ವಶನ್ಸ್ಗಳೇನು, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು, ಸೊ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ನಿಮಗೆ ಈ ಬೇರೆ ಆ್ಯಕ್ಟ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇನ್ನು ಸ್ವಲ್ಪ ನಾನು ಝೂಮ್ ಮಾಡಿ ನಿಮಗೆ ಇಲ್ಲಿ ಒಂದೇ ಸೆಕ್ಷನ್ ನೋಡಿ, ತುಂಬ 4-5 ಪ್ಯಾರ ಇರುವಂಥ ಸೆಕ್ಷನ್ಸ್, ಆದರೆ ತುಂಬ ಇದನ್ನು ಓದ್ಕೊಂಡು ಹೋಗಿ, ಯಾಕೆಂದರೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರದ್ದು ಅಲ್ಟಿಮೇಟ್ ಏನು, ಹೊಸದಾಗಿ ಸೂಟ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು. ಯಾವುದೋ ಒಂದು ಡಿಸ್ಪ್ಯೂಟ್ ಅರೈಸ್ ಆದರೆ ಎಕ್ಸಿಕ್ಯೂಟಿಂಗ್ ಲೆವೆಲ್ ಆ ಸ್ಟೇಜಲ್ಲಿ ಪಾರ್ಟಿಗಳ ಮಧ್ಯೆ ಏನೋ ಕ್ವಶನ್ಸ್ಗಳು ಬರ್ತವೆ, ಏನೋ ಪ್ರಶ್ನೆಗಳು ಉದ್ಭವಿಸ್ತವೆ. ಅಂದರೆ ಆಕ್ಷನ್ ಸರಿ ಆಗಲಿಲ್ಲ, ಅಥವಾ ಏನೋ ಒಂದು ಸರಿ ಆಗಲಿಲ್ಲ, ಅಥವಾ ಪ್ರಾಪರ್ಟಿ ಬಗ್ಗೆ ಯಾವುದೇ ವಿಷಯಕ್ಕಿರ್ಬೋದು. ಆವಾಗ ಆ ಕ್ವಶನನ್ನು ಯಾವ ಕೋರ್ಟ್ ಡಿಸೈಡ್ ಮಾಡಬೇಕು, ಯಾವ ಕೋರ್ಟ್ ಮೊದಲೇ ಡಿಗ್ರಿ ಪಾಸ್ ಮಾಡಿತ್ತು ಆ ಕೋರ್ಟಿಗೆ ಹೋಗಿ ಹೊಸದಾಗಿ ಸೂಟ್ ಹಾಕಬೇಕಾ, ಯಾಕೆಂದರೆ ಎಕ್ಸಿಕ್ಯೂಷನ್ ಸ್ಟೇಜ್ ಬರುವಾಗಲೇ ಎಷ್ಟೋ ಸಮಯ ಕಳೆದಿರುತ್ತೆ. ಸೊ ಮತ್ತೆ ನಾವು ಬಿಗಿನಿಂಗಿಂದ ಹೊಸ ಸೂಟಿಂದ ಸ್ಟೇಜ್ ಮಾಡ್ತಾ ಹೋದರೆ ಎಷ್ಟು ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳಿದೆ ಸೆಕ್ಷನ್ 47, ಈ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಏನಿರುತ್ತೆ, ಆ ಡಿಗ್ರಿಯನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರುವಂಥ ಕೋರ್ಟ್ ಏನಿರುತ್ತೆ, ಆ ಕೋರ್ಟೆ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಪ್ರಶ್ನೆಗಳನ್ನು ನಿರ್ಧರಿಸ್ಬೋದು. ಸೊ ಅದಕ್ಕೋಸ್ಕರ ಯು ಶುಡ್ ನಾಟ್ ಫೈಲ್ ಅ ಸಪರೇಟ್ ಸೂಟ್ ಅಂತ ಹೇಳುವಂಥದ್ದು. ಓಕೆ, ಸೊ ಆದರೆ ಎಲ್ಲ ಥರ ಕ್ವಶನ್ಸ್ಗಳು, ಅಷ್ಟು ಕ್ವಶನ್ಸ್ಗಳನ್ನು ಈ ಎಕ್ಸಿಕ್ಯೂಟಿಂಗ್ ಕೋರ್ಟೇ ಡಿಸೈಡ್ ಮಾಡುತ್ತಾ, ಇಲ್ಲ. ಸೊ ಕೆಲವೊಂದು ಯಾವ್ಯಾವ ಕ್ವಶನ್ಸ್ಗಳನ್ನು ಡಿಸೈಡ್ ಮಾಡಬಹುದು ಅಂತ ಹೇಳಿಕೊಂಡು ಈ ಸೆಕ್ಷನ್ 47ಅಲ್ಲಿ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಾನು ಇದನ್ನು ಓದ್ತಾ ಹೋಗ್ತೇನೆ. ವೆರಿ ಸಿಂಪಲ್ ಸೆಕ್ಷನ್, ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಿಂಪಲ್ ಇದೆ. ಹಾಗೆ ಕೆಲವೊಂದು ಜುಡಿಷಿಯಲ್ ಡಿಸಿಷನ್ಸನ್ನು ನಾವು ನೋಡಬೇಕಾಗತ್ತೆ, ಯಾವ ಕ್ವಶನ್ಸನ್ನು ಈ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಡಿಸೈಡ್ ಮಾಡಬಹುದು, ಅಥವಾ ಕೆಲವೊಂದು ಕ್ವಶನ್ಸ್ಗಳನ್ನ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಡಿಸೈಡ್ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆನಾಟ್ ಗೋ ಬಿಹೈಂಡ್ ಎ ಡಿಗ್ರಿ ಅಂತ ಇನ್ನೊಂದು ಯಾವುದೋ ಒಂದು ಕೊರಲರಿನೇ ಇದೆ. ಸೊ ಅದೇನಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ನಾವು ಈ ಸೆಕ್ಷನನ್ನು ನೋಡಿಕೊಂಡು ಆಮೇಲೆ ಆ ಒಂದು ಸ್ಲೈಡಿಗೆ ಹೋಗೋಣ. ನೋಡಿ, ಇಲ್ಲಿ ಯಾವ ಕ್ವಶನ್ಸು, ಆಲ್ ಕ್ವಶನ್ಸ್ ಅರೈಸಿಂಗ್ ಬಿಟ್ವೀನ್ ದಿ ಪಾರ್ಟೀಸ್ ಟು ದ ಸೂಟ್, ಅಂದರೆ ಪಾರ್ಟಿಗಳ ಮಧ್ಯೆ ಯಾವ ಕ್ವಶನ್ಸ್ಗಳು ಬಂದರೂ ಸಹ, ಸೊ ಈ ಪಾರ್ಟಿಗಳಿರ್ತಾರೆ. ಓಕೆ, ಒಂದು ಪಾರ್ಟೀಸ್, ಕ್ವಶನ್ಸ್ ಬಿಟ್ವೀನ್ ದ ಪಾರ್ಟೀಸ್ ಇನ್ ವಿಚ್ ದ ಡಿಗ್ರಿ ವಾಸ್ ಪಾಸ್ಡ್,
ಆ ಡಿಕ್ರಿಯಲ್ಲಿ ಪಾಸ್ ಆಗಿರುವಂತಹ ಒಂದು ಡಿಕ್ರಿ ಪಾಸ್ ಆಗಿರುತ್ತೆ, ಆ ಡಿಕ್ರಿ ಮೇಲೆ ಎಕ್ಸಿಕ್ಯೂಷನ್ ಬಂದಿರುತ್ತೆ. ಸೊ ಆ ಡಿಕ್ರಿಲಿ ಯಾವ ಪಾರ್ಟೀಸ್ಗಳಿರ್ತಾರೆ, ಪಾರ್ಟೀಸ್ ಆರ್ ದ ರೆಪ್ರೆಸೆಂಟೇಟಿವ್ಸ್, ಪಾರ್ಟೀಸ್ ಮತ್ತು ಯಾರು ರೆಪ್ರೆಸೆಂಟೇಟಿವ್ಸ್ ಸಹ ಇದ್ದಾರೆ, ಅವರ ರೆಪ್ರೆಸೆಂಟೇಟಿವ್ಸನ್ನು ಈ ಪಾರ್ಟೀಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಇವರ ಮಧ್ಯೆ ಬರುವಂತಹ ಪ್ರಶ್ನೆಗಳನ್ನು ಎಕ್ಸಿಕ್ಯೂಟಿಂಗ್ ಕೋರ್ಟಲ್ಲಿ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ಸೊ ಅಲ್ಲಿ ನಾವು ಎಕ್ಸ್ಪ್ಲನೇಷನ್ 2 ಅಲ್ಲಿ ನೋಡಿದರೆ ನೋಡಿ, ಫಾರ್ ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಅ ಪರ್ಚೇಸರ್ ಆಫ್ ಪ್ರಾಪರ್ಟಿ ಅಟ್ ಅ ಸೇಲ್ ಇನ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಶಾಲ್ ಬಿ ಡೀಮ್ ಟು ಅ ಪಾರ್ಟಿ ಟು ದ ಸೂಟ್ ಇನ್ ವಿಚ್ ದ ಡಿಕ್ರಿ ಇಸ್ ಪಾಸ್ಡ್. ನೋಡಿ, ಪರ್ಚೇಸರ್ ಆಫ್ ಅ ಪ್ರಾಪರ್ಟಿ ಎಕ್ಸಿಕ್ಯೂಷನ್ ಆಯಿತು, ಎಕ್ಸಿಕ್ಯೂಷನಲ್ಲಿ ಪ್ರಾಪರ್ಟಿನ ಸೇಲ್ ಮಾಡ್ತಾರೆ ಎಕ್ಸಿಕ್ಯೂಷನ್ ಮುಖಾಂತರ. ಆವಾಗ ಯಾರೊಬ್ಬ ಪರ್ಚೇಸರ್ ಇರ್ತಾನೆ, ಅವನು ಆ್ಯಕ್ಚುಲಿ ಡಿಕ್ರಿ ಆಗುವಂಥ ಸ್ಟೇಜಲ್ಲಿ ಅವನು ಇರೋದಿಲ್ಲ, ಇಲ್ಲಿ ಒಬ್ಬ ಅವನ ಪ್ರವೇಶ ಆಗಿರುತ್ತೆ ಎಕ್ಸಿಕ್ಯೂಷನ್ ಸ್ಟೇಜಲ್ಲಿ. ಸೊ ಈ ಸೆಕ್ಷನ್ನ ಪರ್ಪಸ್ಸಿಗೆ ಏನು ಮಾಡ್ತಾರೆ, ಆ ಪರ್ಚೇಸರ್ ಆಫ್ ಪ್ರಾಪರ್ಟಿ ಕೂಡ ಯಾವ ಪರ್ಚೇಸರ್ ಆಫ್ ಪ್ರಾಪರ್ಟಿ, ಯಾವ ಪ್ರಾಪರ್ಟಿನ ಸೇಲ್ ಮಾಡಿದ್ದಾರೆ ಎಕ್ಸಿಕ್ಯೂಷನ್ ಮುಖಾಂತರ. ಸೊ ಪರ್ಚೇಸರ್ ಆಫ್ ಪ್ರಾಪರ್ಟಿ ಅಟ್ ಅ ಸೇಲ್ ಇನ್ ಎಕ್ಸಿಕ್ಯೂಷನ್ ಈವನ್ ಹಿ ಈಸ್ ಡೀಮ್ ಟು ಬಿ ಪಾರ್ಟಿ ಟು ದ ಸೂಟ್. ಆಯಿತಾ? ಸೊ ನೆನ್ಪಿಟ್ಕೊಳ್ಳಿ ನೋಡಿ, ಒಂದು ಪಾರ್ಟೀಸ್ ದೆಮ್ಸೆಲ್ವ್ಸ್ ಅಥವಾ ದೇರ್ ರೆಪ್ರೆಸೆಂಟೇಟಿವ್ಸ್ ಆರ್ ಪರ್ಚೇಸರ್ ಆಫ್ ಪ್ರಾಪರ್ಟಿ ಅಟ್ ಅ ಸೇಲ್ ಇನ್ ಎಕ್ಸಿಕ್ಯೂಷನ್ಸ್. ಸೊ ಅವರ ಮಧ್ಯೆ ಹುಟ್ಟಿರುವಂತಹ ಪ್ರಶ್ನೆಗಳನ್ನ ಡಿಸೈಡ್ ಮಾಡಲಿಕ್ಕೆ ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಪವರ್ ಇರುತ್ತೆ. ಓಕೆ, ಮತ್ತು ಯಾವ ಥರ ಕ್ವಶನ್ಸ್ಗಳು ನಾವು ನೋಡಿದೀಗ ಏನು, ಯಾರ ಮಧ್ಯೆ ಇರುವಂಥ ಕ್ವಶನ್ಸ್ಗಳು ಅಂತ. ಇನ್ನು ಬರುವಂಥದ್ದು ಯಾವ ಥರ ಕ್ವಶನ್ಸ್ಗಳು ಅದು ನೋಡಿದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಲ್ಲ, ರಿಲೇಟಿಂಗ್ ಟು ದ ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಡಿಕ್ರಿ. ಆ ಡಿಕ್ರಿ ಏನು ಪಾಸ್ ಆಗಿದೆ, ಆ ಡಿಕ್ರಿನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಅಥವಾ ಹೇಗೆ ಅದು ಡಿಸ್ಚಾರ್ಜ್ ಆಗಿದೆ, ಅಥವಾ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಇದು 3 ಶಬ್ದಗಳನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಡಿಕ್ರಿ ಶಾಲ್ ಬಿ ಡಿಟರ್ಮೈನ್ಡ್ ಬೈ ದಿ ಕೋರ್ಟ್ ಎಕ್ಸಿಕ್ಯೂಟಿಂಗ್ ದ ಡಿಕ್ರಿ. ಸೊ ಇಲ್ಲಿ ನಾನು ಬರಿತೇನೆ, ಬಿಟ್ವೀನ್ ಹೂಮ್, ಇದು ಪಾರ್ಟೀಸ್ ಮಧ್ಯೆ, ಪಾರ್ಟೀಸ್ ಅಂದರೆ ಯಾರು ಅಂತ. ವಾಟ್ ಟೈಪ್ ಆಫ್ ಕ್ವಶನ್ಸ್ ಅಂದರೆ ಕ್ವಶನ್ಸ್ ರಿಲೇಟಿಂಗ್ ಟು ಎಕ್ಸಿಕ್ಯೂಷನ್, questions relating to discharge of the decree, questions relating to the satisfaction of the decree. ಓಕೆ, ಅಂಥ ಕ್ವಶನ್ಸ್ಗಳನ್ನು ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಡಿಸೈಡ್ ಮಾಡುವಂಥ ಪವರ್ ಇದೆ, ಆ್ಯಂಡ್ ನಾಟ್ ಬೈ ಅ ಸಪ್ರೇಟ್ ಸೂಟ್. ಸೊ ಅದಕ್ಕೋಸ್ಕರ ಹೊಸದಾಗಿ ಸೂಟ್ ಮಾಡಿಕೊಂಡು ಕೋರ್ಟ್ ಫೀ ಕಟ್ಟಿ ಟೈಮ್ ಅಲ್ಲ ಅಷ್ಟು ಎಲಾಪ್ಸ್ ಆಗಿ ಹೊಸದಾಗಿ ಎವಿಡೆನ್ಸ್ ಸ್ಟೇಜ್ ಆಗಿ ಆ ಥರದ್ದೆಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು. ಓಕೆ, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ 2B ಅಲ್ಲಿ ನಾವು ಕಾಣ್ಬೋದು, ಇಲ್ಲಿ ನೋಡಿ, ಆಲ್ ಕ್ವಶನ್ಸ್ ರಿಲೇಟಿಂಗ್ ಟು ದಿ ಡೆಲಿವರಿ ಆಫ್ ಪೊಸೆಷನ್ ಆಫ್ ಸಚ್ ಪ್ರಾಪರ್ಟಿ ಟು ಸಚ್ ಪರ್ಚೇಸರ್ ಆರ್ ಇಸ್ ರೆಪ್ರೆಸೆಂಟೇಟಿವ್. ಸೊ ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಡೀಮ್ಡ್ ಕ್ವಶನ್ ಅಂತ ಒಂದು ಕನ್ಸಿಡರ್ ಮಾಡ್ತಾರೆ. ಈ ಡೆಲಿವರಿ, ಈ ಪ್ರಾಪರ್ಟಿ ಏನಿರುತ್ತೆ ಅದು ಒಬ್ಬರಿಗೆ ಆ ಪೊಸೆಷನ್ ಕೊಟ್ಟಿದ್ದಾರಾ, ಆ ಪೊಸೆಷನ್ ಡೆಲಿವರಿ ಆಗಿದೆಯಾ ಪರ್ಚೇಸರ್ಗೆ ಅಂತ ಹೇಳಿ ಆ ಕ್ವಶನ್ಗಳಿಗೆ ಸಂಬಂಧಪಟ್ಟದ್ದು ಸಹ ಎಕ್ಸಿಕ್ಯೂಟಿಂಗ್ ಕೋರ್ಟೇ ಡಿಸೈಡ್ ಮಾಡ್ಬೋದು ಅಂತ. ಓಕೆ, ಸೊ ನಾವಿಲ್ಲಿ ನೋಡ್ತಾ ಇರುವಾಗೆ ಇಲ್ಲಿ ಕ್ವಶನಲ್ಲಿ ಏನಿದೆ, ಕ್ವಶನ್ ಕೊಟ್ಟಿರ್ತಾರಲ್ಲ, ಈ ಪಾರ್ಟಿಕಲ್ ಆ್ಯಕ್ಚುಲ್ ಸೆಕ್ಷನ್ ಏನಿದೆ ಅವುಗಳ ಜೊತೆಗೆ ಇನ್ನು ಡೀಮ್ಡ್ ಪಾರ್ಟಿ ಅಂತಲೂ ಇಲ್ಲಿ ಎಕ್ಸ್ಪ್ಲನೇಷನ್ ಕಾಣ್ತೇವೆ. ಹಾಗೆ ಇಲ್ಲಿ ಯಾವ ಥರ ಕ್ವಶನ್ಸ್ಗಳಂತ ಮೇನ್ ಏನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಡೀಮ್ಡ್ ಕ್ವಶನ್ ಅಂತ ಅದನ್ನು ಕೂಡ ಕಾಣ್ತೇವೆ. ಓಕೆ, ಸೊ ಇನ್ನು ಉಳಿದಂಥ ಕೆಲವೊಂದು ಸೆಕ್ಷನ್ಗಳಿವೆ, ನೋಡೋಣ ಸಬ್ ಸೆಕ್ಷನ್ಗಳು. ಸೊ ವೇರ್ ಕ್ವಶನ್ ಅರೈಸಸ್ ಆಸ್ ಟು ವೆದರ್ ಎನಿ ಪರ್ಸನ್ ಈಸ್ ಆರ್ ಈಸ್ ನಾಟ್ ದಿ ರೆಪ್ರೆಸೆಂಟೇಟಿವ್ ಆಫ್ ಅ ಪಾರ್ಟಿ. ಮೊದಲು ನೋಡಿ, ಇಲ್ಲಿ ರೆಪ್ರೆಸೆಂಟೇಟಿವ್ ಅಂದರೆ ರೆಪ್ರೆಸೆಂಟೇಟಿವ್ ಅಂತ ಗೊತ್ತಿರತ್ತೆ, ಇವರು ಅವರ ಮಗನೇ, ಇವರು ಅವರ ರೆಪ್ರೆಸೆಂಟೇಟಿವ್ ಅಂತ ಗೊತ್ತಿರತ್ತೆ, ಏನೋ ಒಂದು ಡಿಸ್ಪ್ಯೂಟ್ ಇರುತ್ತೆ, ಅದು ಬೇರೆ ರೀತಿ. ಇನ್ನೊಂದ್ಸಲ ಏನು ಕ್ವಶನ್ ಬರ್ಬೋದು, ಇವರು ನಿಜವಾಗ್ಲೂ ಅವರ ರೆಪ್ರೆಸೆಂಟೇಟಿವಾ ಅಂತ ಹೇಳಿ. ಅಂದರೆ ಈಗ ಒಬ್ಬರು ತೀರ್ ಹೋಗಿರ್ತಾರೆ, ಅವರಿಗೆ ಯಾರು ಲೀಗಲ್ ಏರ್ಸ್ ಇರೋದಿಲ್ಲ, ಅವರನ್ನು ರೆಪ್ರೆಸೆಂಟೇಟಿವ್ ಮಾಡಲಿಕ್ಕೆ ಯಾರೂ ಇರೋದಿಲ್ಲ, ಯಾರೋ ಒಬ್ಬರು ಬಂದ್ಕೊಂಡು ನಾನು ಅವರ ಡಿಸ್ಟೆಂಟ್ ರಿಲೇಟಿವ್, ಐ ಆಮ್ ರೆಪ್ರೆಸೆಂಟಿಂಗ್ ಹಿಮ್, ಐ ಆಮ್ ದಿ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಹಿಮ್ ಅಂತ ಹೇಳಿ ಬಂದಾಗ ಅವರು ನಿಜವಾಗ್ಲೂ ರೆಪ್ರೆಸೆಂಟೇಟಿವ್ ಹೌದಾ ಅಲ್ವಾ ಅಂತ ಹೇಳುವಂಥ ಕ್ವಶನ್ ಬರುತ್ತೆ. ಸೊ ಅಂಥ ಕ್ವಶನ್ನ ಎಲ್ಲಿ ಯಾವ ಕೋರ್ಟ್ ಡಿಸೈಡ್ ಮಾಡಬೇಕು ಅಂತಾದರೆ ನೋಡಿ, ಇಲ್ಲಿ ವೇರ್ ಅ ಕ್ವಶನ್ ಅರೈಸಸ್ ಆಸ್ ಟು ವೆದರ್ ಎನಿ ಪರ್ಸನ್ ಈಸ್ ಆರ್ ಈಸ್ ನಾಟ್ ದಿ ರೆಪ್ರೆಸೆಂಟೇಟಿವ್ ಆಫ್ ಅ ಪಾರ್ಟಿ, ಆ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡಲಿಕ್ಕೆ ಸಚ್ ಕ್ವಶನ್ ಶಾಲ್ ಫಾರ್ ದಿ ಪರ್ಪಸಸ್ ಆಫ್ ದಿಸ್ ಸೆಕ್ಷನ್ ಬಿ ಡಿಟರ್ಮೈನ್ಡ್ ಬೈ ದಿ ಕೋರ್ಟ್. ಅಂದರೆ ಈ ಕೋರ್ಟ್ ಅಂದರೆ ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಆ ಪವರ್ ಇದೆ ಆ ಕ್ವಶನನ್ನು ಡಿಸೈಡ್ ಮಾಡಲಿಕ್ಕೆ ಅಂತ ಇಲ್ಲಿ ಒಂದು ಕೂಡ ಹೇಳ್ತಾರೆ. ಓಕೆ, ಇಲ್ಲಿ ನಾನು ಇಲ್ಲೊಂದು ಬರಿತಾನೆ, ನೆಕ್ಸ್ಟ್ ವೆದರ್ ರೆಪ್ರೆಸೆಂಟೇಟಿವ್ ಆರ್ ನಾಟ್. ರೆಪ್ರೆಸೆಂಟೇಟಿವ್ ಅಂತ ಗೊತ್ತಿದ್ದು ಆ ಇಬ್ಬರು ಮಕ್ಕಳ ಮಧ್ಯೆ ಇರುವಂಥ ಡಿಸ್ಪ್ಯೂಟು ಅದು ಒಂದು ರೀತಿ ಆದರೆ, ರೆಪ್ರೆಸೆಂಟೇಟಿವ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು ಕೂಡ ಇನ್ನೊಂದು ಥರ ಡಿಸ್ಪ್ಯೂಟ್ ಆಗುತ್ತೆ. ಓಕೆ, ಸೊ ಇದು 2 ಥರ ಬರುತ್ತೆ ರೆಪ್ರೆಸೆಂಟೇಟಿವಲ್ಲಿ, ನೆನ್ಪಿಟ್ಕೊಳ್ಳಿ. ಇನ್ನು ಎಕ್ಸ್ಪ್ಲನೇಷನ್ 1 ಇನ್ನೊಂದು ನಾವು ಕಾಣ್ತೇವೆ,
for the purpose of this section, a plaintiff whose suit has been dismissed and a defendant against whom a suit has been dismissed are parties to the suit. ಕೆಲವೊಂದ್ಸಲ ಏನಾಗುತ್ತೆ, ಪಾರ್ಟೀಸ್ ಸೂಟ್ ಡಿಸ್ಮಿಸ್ ಆಗಿಬಿಟ್ಟಿದೆ ಅವನ ವಿರುದ್ಧ, ಪ್ಲೇಂಟಿಫ್ ವಿರುದ್ಧ ಸೂಟ್ ಡಿಸ್ಮಿಸ್ ಆಗಿದೆ. ತುಂಬ ಜನ ಪ್ಲೇಂಟಿಫ್ಸ್ ಇರ್ತಾರೆ, P1, P2, P3 ಅಂತೆಲ್ಲ. ಸೊ ಪ್ಲೇಂಟಿಫ್ ವಿರುದ್ಧ ಸೂಟ್ ಡಿಸ್ಮಿಸ್ ಆಗಿದೆ, ಉಳಿದವ್ರ ವಿರುದ್ಧ ಡಿಕ್ರಿ ಆಗಿದೆ ಅಂತ ತಿಳ್ಕೊಳ್ಳಿ. ಅಥವಾ ಡಿಫೆಂಡೆಂಟ್ ವಿರುದ್ಧ ಡಿಸ್ಮಿಸ್ ಆಗಿದೆ, ಉಳಿದವ್ರು ಹಾಗೇನಾದರೂ ಆಗಿದೆ, ಆ ಥರ ಒಂದು ಸಿಚುಯೇಷನ್ ಇದ್ದರೆ ಅವರನ್ನು ಸಹ ಈ ಸೆಕ್ಷನ್ನ ಪರ್ಪಸ್ಸಿಗೋಸ್ಕರ ಅವರು ಪಾರ್ಟಿಗಳಂತಲೇ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ನಾರ್ಮಲ್ ಆಗಿ ಪಾರ್ಟಿಗಳಂತ ಕನ್ಸಿಡರ್ ಮಾಡೋದಿಲ್ಲ, ಯಾಕೆಂದರೆ ಅವರ ವಿರುದ್ಧ ಸೂಟ್ ಡಿಸ್ಮಿಸ್ ಆಗಿದೆ ಆಲ್ರೆಡಿ ಅಲ್ವಾ. ಬಟ್ ಸ್ಟಿಲ್ ಫಾರ್ ದ ಪರ್ಪಸ್ ಆಫ್ ಎಕ್ಸಿಕ್ಯೂಷನ್, ಯಾಕೆಂದರೆ ಅವರ ಇಂಟ್ರೆಸ್ಟ್ ಏನಾದರೂ ಅಫೆಕ್ಟ್ ಆಗುವಂಥದ್ದು ಇದ್ದರೆ ಆವಾಗ ಈವನ್ ಸಚ್ ಪ್ಲೇಂಟಿಫ್ ಹೂಸ್ against whom the suit has been dismissed or defendant against whom suit has been dismissed are parties to the suit. ಓಕೆ, ಸೊ ಇಷ್ಟೇ ಈ ಸೆಕ್ಷನ್ 47ನಲ್ಲಿ ಬರುವಂಥದ್ದು. ಅದ್ರ ಜೊತೆಗೆ ಸ್ವಲ್ಪ ಕೇಸ್ ಲಾಸ್ಗಳ ಮೊರೆ ನಾವು ಹೋಗಬೇಕಾಗ್ತದೆ. ಯಾಕೆ ಅಂದರೆ ನಾನು ನಿಮಗೆ ಹೇಳ್ತೇನೆ ಒಂದು ನಿಮಿಷ. ಇದು ಕ್ವಶನ್ಸ್ ರಿಲೇಟಿಂಗ್ ಟು ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್ ಆರ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಒಂದು ಎಕ್ಸಾಂಪಲ್ಸ್ ನೋಡೋಣ. ಇದು ಕೇಸ್ ಲಾಸ್ ಮುಖಾಂತರ, ಬೇರೆ ಬೇರೆ ಕೇಸ್ ಲಾಸ್ ಮುಖಾಂತರ ನಮಗೆ ಕಂಡು ಬಂದಿದೆ. ಸೊ ಎಲ್ಲ ಟೆಕ್ಸ್ಟ್ ಬುಕ್ಗಳು ಕೂಡ ಇರ್ತವೆ. ಸೊ ಯಾವ್ದ್ಯಾವುದು ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳಂತ ನೋಡಿ. ಪ್ರಾಪರ್ಟಿ ರಾಂಗ್ಲಿ ಟೇಕನ್ ಇನ್ ಡಿಕ್ರಿ, ಆ ಡಿಕ್ರಿಯಲ್ಲೇ ತಪ್ಪಾಗಿ ಪ್ರಿಂಟ್ ಆಗಿಬಿಟ್ಟಿದೆ ಅಥವಾ ಹೇಗೋ ರಾಂಗ್ ಆಗಿ ಬಂದಿದೆ ಪ್ರಾಪರ್ಟಿ. ಮಂಗಳೂರಿನ ಪ್ರಾಪರ್ಟಿ ಅಂತ ಹೇಳಲಿಕ್ಕೆ ಕೊಡಗಿನ ಪ್ರಾಪರ್ಟಿ ಅಂತ ಹಾಕಿದ್ದಾರೆ, ಅಥವಾ ಆ ಒಂದು ಸರ್ವೆ ನಂಬರ್ ರಾಂಗ್ ಆಗಿದೆ. ಸೊ ಒಟ್ಟು ತಪ್ಪಾಗಿದೆ ಡಿಕ್ರಿಯಲ್ಲಿ. ಸೊ ಆ ಕ್ವಶನ್ಗೆ ಸಂಬಂಧಪಟ್ಟಾಗೆ ಎಕ್ಸಿಕ್ಯೂಟಿವ್ ಕೋರ್ಟ್ ಡಿಸೈಡ್ ಮಾಡ್ಬೋದು. ಹಾಗೆ ಆಬ್ಜೆಕ್ಷನ್ ಬೈ ಜಜ್ಮೆಂಟ್ ಡೆಟರ್ ಚಾಲೆಂಜಿಂಗ್ ಆಕ್ಷನ್ ಸೇಲ್. ಆಕ್ಷನ್ ಸೇಲ್ ಏನು ಸೇಲ್ ಮಾಡ್ತಾರೆ ಬೈ ಆಕ್ಷನ್, ಅದನ್ನು ಚಾಲೆಂಜ್ ಮಾಡೋದು, ಸೇಲ್ ಸರಿಯಾಗಿ ಅದನ್ನು ಕರೆಕ್ಟಾಗಿ ಕಂಡಕ್ಟ್ ಮಾಡಲಿಲ್ಲ ಅಂತ. ವೆದರ್ ಡಿಕ್ರಿ ಇಸ್ ಎಕ್ಸಿಕ್ಯೂಟಬಲ್ ಮಾಡಬಹುದಾ ಇಲ್ವಾ ಅಂತ, ಅಷ್ಟು ಟೈಮ್ ಲಿಮಿಟ್ ಮೀರಿ ಮಾಡ್ತಿದ್ದಾರಾ ಏನಾದರೂ ಒಂದು ಡೌಟ್ಸ್ ಇರುವಾಗ. ಸೊ ಇನ್ ಕೇಸ್ ಆಫ್ ಪೇಮೆಂಟ್ ಬೈ ಚೆಕ್, ಕ್ವಶನ್ ವೆದರ್ ದೇರ್ ವಾಸ್ ಅ ವ್ಯಾಲಿಡ್ ಪೇಮೆಂಟ್. ಸೊ ಚೆಕ್ ಮುಖಾಂತರ ಪೇಮೆಂಟ್ ಆದಾಗ ಸರಿಯಾಗಿ ಪೇಮೆಂಟ್ ಆಗಿದೆಯಾ ಇಲ್ವಾ, ಡಿಸಾನರ್ ಆಗಿದೆಯಾ, ಆ ಥರ ಕ್ವಶನ್ಸ್ಗಳು. ವೆದರ್ ಪ್ರಾಪರ್ಟಿ ಇಸ್ ಲಯಬಲ್ ಟು ಬಿ ಸೋಲ್ಡ್ ಇನ್ ಎಕ್ಸಿಕ್ಯೂಷನ್ ಆಫ್ ಅ ಡಿಕ್ರಿ. ಆ ಪ್ರಾಪರ್ಟಿ ಸೆಲ್ ಮಾಡುವಂತಹ ಒಂದು ಪ್ರಾಪರ್ಟಿ ಆಗಿದೆಯಾ, ಆ ಪ್ರಾಪರ್ಟಿನ ಸೆಲ್ ಮಾಡ್ಬೋದಾ ಹೇಳುವಂಥದ್ದು ಕೂಡ ಈ ಕ್ಯಾಟಗರಿಲೇ ಬರುವಂಥದ್ದು. ಇದೆಲ್ಲ ನಾವು ಏನು ನೋಡುವಂಥದ್ದು ಕ್ವಶನ್ಸ್ ರಿಲೇಟಿಂಗ್ ಟು ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಇನ್ನು ಕೆಲವೊಂದು ಕ್ವಶನ್ಸ್ಗಳನ್ನು ಎಕ್ಸಿಕ್ಯೂಟಿಂಗ್ ಕೋರ್ಟ್ ಡಿಸೈಡ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಈ ಸ್ಲೈಡಲ್ಲಿ ನೋಡಿ, ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆನಾಟ್ ಗೋ ಬಿಹೈಂಡ್ ದ ಡಿಕ್ರಿ ಅಂತ. ಇಲ್ಲಿ ನಿಮಗೆ ಇಲ್ಲಿ ಒಂದು ಡಯಾಗ್ರಾಮ್ ಕಾಣೋದಾದರೆ ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದೇನು, ಕೋರ್ಟ್ ಪಾಸಿಂಗ್ ದ ಡಿಕ್ರಿ. ಇದು ಆ್ಯಕ್ಚುಲ್ ಕೋರ್ಟ್, ಮೇನ್ ಕೋರ್ಟು ಯಾವ ಕೋರ್ಟ್ ಡಿಕ್ರಿ ಪಾಸ್ ಮಾಡಿದೆ ಅಂತ. ಸೊ 2018ರಲ್ಲಿ ಪಾಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೈಮ್ ಆಗಿ ಬಹುಶಃ 2019ರಲ್ಲಿ ಅಥವಾ 2018ರಲ್ಲೇ ಆಫ್ಟರ್ ಸಮ್ ಟೈಮ್ ಯಾವುದಾದ್ರೂ ಟೈಮಿಗೆ ಎಕ್ಸಿಕ್ಯೂಟಿಂಗ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದರು, ಎಕ್ಸಿಕ್ಯೂಷನ್ ಪಿಟಿಷನ್ನ ಫೈಲ್ ಮಾಡಿದರು. ಸೊ ಈ ಡಿಕ್ರಿ ಏನಿದೆ, ಈ ಕೋರ್ಟ್ ಪಾಸ್ ಮಾಡಿರುವಂಥ ಡಿಕ್ರಿ ಏನಿದೆ, ಇದು ಸರಿ ಇಲ್ಲ ಅಂತ ಹೇಳಿ ಈ ಎಕ್ಸಿಕ್ಯೂಟಿಂಗ್ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದಾ, ಇಲ್ಲ. ಸೊ ದ್ಯಾಟ್ಸ್ ವೈ ದೇ ಸೇ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆನಾಟ್ ಗೋ ಬಿಹೈಂಡ್ ದಿ ಡಿಕ್ರಿ. ಯಾಕೆಂದರೆ ಇದು ಸರಿಯಾಗಿ ಎವಿಡೆನ್ಸ್ ಆಗಿ ಎಲ್ಲ ರೀತಿಯಲ್ಲಿ ಸರಿಯಾಗಿ ಮಾಡಿರುವಂತಹ ಒಂದು ಡಿಕ್ರಿ. ಸರಿ ಇಲ್ಲ ಅಂತ ಕಂಡ್ರೆ ಅಪೀಲಿಗೆ ಹೋಗಬೇಕು, ಮೇಲಿನ ಹೈಯರ್ ಕೋರ್ಟಿಗೆ ಹೋಗಬೇಕು, ಹೊರತು ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಆ ಪವರ್ ಇಲ್ಲ. ಅದಕ್ಕೆ ಈ ಜಜ್ಮೆಂಟ್ಗೆ ವ್ಯಾಲಿಡಿಟಿ ಇಲ್ಲ ಅಥವಾ ಫ್ರಾಡ್ ಆಗಿದೆ, ಕೊಲ್ಯೂಷನ್ ಆಗಿದೆ ಅಂತ ಆ ಥರ ಕೇಸಸ್ಗಳನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಹ್ಯಾಸ್ ಪವರ್ ಬಟ್ ಇಟ್ ಕೆನಾಟ್ ಗೋ ಬಿಹೈಂಡ್ ದ ಡಿಕ್ರಿ. ಸೊ ಆ ಥರ ಯಾವ್ಯಾವ ಕ್ವಶನ್ಸ್ಗಳು ಇಟ್ ಕೆನಾಟ್ ಡಿಟರ್ಮೈನ್ ಅಂದರೆ ನೋಡಿ ನಾವು ಕಾಣ್ತಾ ಇರ್ಬೋದು, ಕ್ವಶನ್ ರಿಲೇಟಿಂಗ್ ಟು ವ್ಯಾಲಿಡಿಟಿ ಆಫ್ ಅ ಡಿಕ್ರಿ ಇದು ಒಂದು. ಹಾಗೆ ಕ್ವಶನ್ ವೆದರ್ ದಿ ಡಿಕ್ರಿ ಈಸ್ ಫ್ರಾಡುಲೆಂಟ್ ಆರ್ ಕೊಲ್ಯೂಸಿವ್. ಕ್ವಶನ್ ವೆದರ್ ಮೈನರ್ ವಾಸ್ ಪ್ರಾಪರ್ಲಿ ರೆಪ್ರೆಸೆಂಟೆಡ್ ಆರ್ ನಾಟ್. ಸೊ ಯಾರೊಬ್ಬ ಮೈನರ್ ಇರ್ತಾನೆ, ಅವನಿಗೆ ಸರಿಯಾಗಿ ರೆಪ್ರೆಸೆಂಟೇಷನ್ ಬೇಕಾಗಿರುತ್ತೆ. ಸೊ ಮೈನರ್ ಕೆನಾಟ್ himself defend or he himself cannot institute the suit, right? So question whether minor was properly represented or not, adu kuda executing court ge power illa. Question relating to title or fraud, ಒಂದು ಪ್ರಾಪರ್ಟಿ ಟೈಟಲ್ ಅದು ಕೂಡ ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಇಲ್ಲ. ಕ್ವಶನ್ ರಿಲೇಟಿಂಗ್ ಟು ದಿ ಟೆರಿಟೋರಿಯಲ್ ಆರ್ ಪೆಕ್ಯುನರಿ ಜುರಿಡಿಕ್ಷನ್ ಆಫ್ ದಿ ಕೋರ್ಟ್ ವಿಚ್ ಪಾಸ್ ದ ಡಿಕ್ರಿ. ಯಾವ ಕೋರ್ಟ್ ಡಿಕ್ರಿ ಪಾಸ್ ಮಾಡಿರ್ತೋ ಅದಕ್ಕೆ ಜುರಿಡಿಕ್ಷನ್ನೇ ಇಲ್ಲ ಅಂತ ಹೇಳುವಂಥ ಅಧಿಕಾರ ಎಕ್ಸಿಕ್ಯೂಟಿಂಗ್ ಕೋರ್ಟ್ಗೆ ಇಲ್ಲ.
ಓಕೆ, ಸೊ ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್. ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಎಕ್ಸಾಮ್ಗೆ, ಮೇನ್ಸ್ ಎಕ್ಸಾಮ್ಸ್ಗೆಲ್ಲ ಈ ಸೆಕ್ಷನ್ 47 ಮೋಸ್ಟ್ ಪ್ರಾಬೆಬಲ್ ಶಾರ್ಟ್ ನೋಟ್ಸ್ಗೆ ಬರುವಂಥದ್ದು. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆ ಒಂದು ಇದು ಕೇಳ್ತಾರೆ, ಎಕ್ಸಿಕ್ಯೂಷನ್ ಅಂದರೆ ಆಪ್ಷನ್ಸ್ಗಳನ್ನ ಕೊಟ್ಟು ವಾಟ್ ಕ್ವಶನ್ಸ್ ಕ್ಯಾನ್ ಇಟ್ ಡಿಸೈಡ್ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟು ಎಕ್ಸಿಕ್ಯೂಷನ್, ಡಿಸ್ಚಾರ್ಜ್, ಸ್ಯಾಟಿಸ್ಫ್ಯಾಕ್ಷನ್, ಆಲ್ ಆಫ್ ದಿ ಅಬವ್ ಅಂತ ಹೀಗೆಲ್ಲ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರ್ತದೆ. ಓಕೆ, ಸೊ ಹೀಗೆ ಮುಂದಿನ ವೀಡಿಯೋಗಳಲ್ಲಿ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್, ಅರೆಸ್ಟ್, ಅಟ್ಯಾಚ್ಮೆಂಟ್ ಅದೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಬ್ರೀಫಾಗಿ. ಸೊ ತುಂಬ ಡೀಟೇಲ್ ಆಗಲ್ಲ, ಆದರೆ ಎಕ್ಸಾಮ್ ಪರ್ಪಸ್ಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನನ್ನ ವೀಡಿಯೋಗಳಲ್ಲಿ ನೀವು ಕಾಣ್ಬೋದು. ಅನ್ಅಕಾಡೆಮಿ ಆಫರ್ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆಲ್ಲ, ಸೊ ಜೂನ್ 30 ತನಕ ಒಂದು ವಿಶೇಷವಾದ ಒಂದು 20% ಡಿಸ್ಕೌಂಟ್ ಸಿಗುವಂಥ ಒಂದು ಆಫರ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಐಕಾನಿಕ್ ಮತ್ತು ಪ್ಲಸ್ ಕೋರ್ಸ್ಗಳು ಇವೆ ನಾವು ನೋಡಿರುವ ಹಾಗೆ. ಸೊ ಇದರಲ್ಲಿ ಆ್ಯಕ್ಚುಲ್ ಆಗಿ ಇರುವಂಥದ್ದು ಈ ಆಫರ್ ನಮ್ಮ ಕರೆಂಟ್ ಪ್ರೈಸ್ ಇಲ್ಲಿ ಇಷ್ಟು ಕರೆಂಟ್ ಪ್ರೈಸ್ ಇರುವಂಥದ್ದು. ಐಕಾನಿಕ್ಗೆ ಕೂಡ ಹಾಗೆ. ಸೊ ಜನರಲ್ ಆಗಿ ನಾವು 6 ತಿಂಗಳಿಗೆ ನೋಡೋದಾದರೆ ಟೋಟಲ್ 34,000 ನೀವು ಪೇ ಮಾಡಬೇಕಾಗ್ತದೆ, ಇಲ್ವಾ 46,000 ರೂಪಾಯಿ ಪೇ ಮಾಡಬೇಕಾಗ್ತದೆ. ಆದರೆ ಈ ಅವಧಿಯಲ್ಲಿ 30ರ ಒಳಗೆ ನೀವು ಈ ನನ್ನ ಅಪರ್ಣಾ ಲಾ ಅಂತ ಕೋಡ್ ಹಾಕಿ ಈ ಒಂದು ಕೋರ್ಸ್ಗಳನ್ನು ಪರ್ಚೇಸ್ ಮಾಡಿದರೆ, ಸೊ ನಿಮಗೆ ಪ್ಲಸ್ ಕೋರ್ಸು 27,000ಕ್ಕೆ ಸಿಗುತ್ತೆ, ಹಾಗೆ ಐಕಾನಿಕ್ ಕೋರ್ಸು 36,000ಕ್ಕೆ ಸಿಗುತ್ತೆ. ಸೊ ಟೋಟಲಿ ಪ್ಲಸ್ ಕೋರ್ಸಲ್ಲಿ ನೀವು ಸುಮಾರು ಹೆಚ್ಚು ಕಮ್ಮಿ 7,000 ರೂಪಾಯಿ ಡಿಸ್ಕೌಂಟ್ ಅಂದರೆ ಸೇವ್ ಮಾಡಿದಾಗತ್ತೆ. ಹಾಗೆ ಐಕಾನಿಕ್ ಕೋರ್ಸಲ್ಲಿ 9,000 ರೂಪಾಯಿ ಸೇವ್ ಮಾಡಿದಾಗತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಮೊದಲೆಲ್ಲಾದರೆ 10% ಇತ್ತು, ಆದರೆ ಈ ಒಂದು ಅವಧಿಯಲ್ಲಿ ಜೂನ್ ಈ ಕ್ವಾರ್ಟರ್ ಎಂಡ್ ಈ ಟೈಮಲ್ಲಿ 30ರ ತನಕ 20% ಡಿಸ್ಕೌಂಟು ಸಿಗ್ತಾ ಇದೆ. ಸೊ ಏನೇ ಡೌಟ್ಸ್ ಇದ್ದರೂ ನನ್ನ ವಾಟ್ಸಪ್ ನಂಬರಲ್ಲಿ ಸ್ಕ್ರೋಲಲ್ಲಿ ಏನು ಬರ್ತಾ ಇದೆ, ಸೊ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಹೊಸ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಯಾಕೆ ನಾವು ಕೋರ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ, ಯಾರಿಗೆ ಹಿಂದಿ ಮತ್ತು ಇಂಗ್ಲೀಷ್ ಅರ್ಥ ಆಗ್ತಾ ಇದೆ, ಸೊ ಅವರೆಲ್ಲ ನೀವು ಏನು ಮಾಡಬೇಕು, ಕೇವಲ ಒಂದು ಮಾತ್ರ ಸ್ಟಿಕ್ ಆಗದೆ ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸಸ್ಗಳಿರ್ತವೆ. ಸೊ ಆದಷ್ಟು ನಾವು ಎಷ್ಟು ಎಕ್ಸ್ಪೋಸ್ ಆಗ್ತೇವೆ, ಎಷ್ಟು ಕ್ಲಾಸಸ್ಗಳನ್ನು, ಎಷ್ಟು ಸ್ಟಡಿ ಮೆಟೀರಿಯಲ್ನ, ಎಷ್ಟು ರಿಸೋರ್ಸನ್ನು ನಾವು ರೆಫರ್ ಮಾಡ್ತೇವೆ, ಅಷ್ಟು ನಮ್ಮ ನಾಲೆಜ್ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಎಷ್ಟು ತಿಂಗಳ ಅವಧಿಗೆ ನೀವು ಒಂದು ಕೋರ್ಸ್ಗಳನ್ನು ತೊಗೊಳ್ತಿದ್ದೀರಿ, ಆ ಟೈಮಲ್ಲಿ ಅನ್ಅಕಾಡೆಮಿ ಜುಡಿಷಿಯರಿ ಇರುವಂಥ ಎಲ್ಲ ಎಜುಕೇಟರ್ಸ್ಗಳ ಪ್ಲಸ್ ಕೋರ್ಸ್ಗಳನ್ನು ನೀವು ರೆಫರ್ ಮಾಡಿ ನೋಡ್ಬೋದು. ಹಾಗೆ ನೀವು ಐಕಾನಿಕ್ ಕೋರ್ಸ್ ತೊಗೊಂಡ್ರೆ ಸೆಷನ್ಸ್ಗಳು ಮೆಂಟರ್ಸ್ ಅಂತ ಬೇರೆ ಇರ್ತಾರೆ, ಸೊ ಅವರ ಜೊತೆ ಸೆಷನ್ಸ್ಗಳನ್ನು ನೀವು ಬುಕ್ ಮಾಡ್ಬೋದು. ಸೊ ಇನ್ನೊಂದು ಕರ್ನಾಟಕದಾದರೆ ನಾನೇ ಮೆಂಟರ್ ಆಗಿದ್ದೇನೆ. ಸೊ ನನ್ನ ಒಂದು ಕ್ಲಾಸ್ಗಳನ್ನು, ಕೋರ್ಸ್ಗಳನ್ನು ರೆಫರ್ ಮಾಡಿ ಅಲಾಂಗ್ ವಿತ್ ಅದರ್ ಬೇರೆ ಕೋರ್ಸಸ್ಗಳನ್ನು, ಬ್ಯಾಚಸ್ಗಳನ್ನು ಜಾಯಿನ್ ಆಗಿ, ಪ್ಲಸ್ ನೀವು ನನ್ನ ಮೆಂಟರ್ಶಿಪ್ ಅಂದರೆ ನನ್ನ ಜೊತೆ ಸೆಷನ್ಸ್ ಬುಕ್ ಮಾಡಿ ಡೌಟ್ ಸಾಲ್ವಿಂಗ್ ಮಾಡ್ಕೊಳ್ಬೋದು. ಹಾಗೆ ಬೇರೆ ಬೇರೆ ರೀತಿಯ ಒಂದು ಆಪ್ಷನ್ಸ್ಗಳು ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಇದು ಆಲ್ರೆಡಿ ಜುಲೈ 18ಕ್ಕೆ ಸ್ಟಾರ್ಟ್ ಆಗಿದೆ 1 ಇಯರ್ ಬ್ಯಾಚ್. ಹಾಗೆ ಜೂನ್ 22ಕ್ಕೆ ಒಂದು ಫೌಂಡೇಶನ್ ಬ್ಯಾಚ್ ಅಂತ ಇದೆ, ಅದು ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಇದು 1 ಇಯರ್ ಬ್ಯಾಚ್. ಹಾಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಿ ಅವರಿಗೆ ಬೆನಿಫಿಟ್ಸ್ ಏನಂದರೆ, ಆಲ್ರೆಡಿ ಈ ಟೆಸ್ಟ್ ಸಿರೀಸ್ ಎಲ್ಲ ಏನಿದೆ, ಕೇಸ್ ಲಾಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಸೊ ಅದನ್ನೆಲ್ಲ ನೀವು ರೆಫರ್ ಮಾಡ್ಬೋದು. ಟೈಮ್ ನೋಡ್ಕೊಳ್ಳಿ. ಹಾಗೆ ಆಕ್ಸಲೇಟ್ 6.0 ಒಂದು ಕ್ವಶನ್ಗಳ ಬ್ಯಾಂಕೇ ಇವೆ, ಆಕ್ಸಲೇಟ್ 6.0 ಅಂತ. ಹಾಗೆ 1.2 2.0 ಅಂತ ಪ್ರತಿ ತಿಂಗಳು ಕಂಡಕ್ಟ್ ಮಾಡ್ತಾರೆ ಪ್ರತಿ ಒಂದು ಕೋರ್ಸ್ಗಳ ಮೇಲೆ. ಸೊ ಯಾರ್ಯಾರು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಬೇಕು ಅಂತ ಪ್ರಿಫರ್ ಮಾಡ್ತಿದ್ದೀರಿ ಅವರೆಲ್ಲರೂ ನೀವು ಈ ಫ್ರೀ ಲೈವ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು. ಹಾಗೆ ಪ್ಲಸ್ ಕೋರ್ಸ್ಗಳು ತೊಗೊಂಡ್ರೆ ನೀವು ಹಿಂದಿನದು ಕೂಡ ಅಟೆಂಡ್ ಆಗ್ಬೋದು. ಫ್ರೀ ಕೋರ್ಸಸ್ ಆದರೆ ಮುಂದೆ ಬರುವಂಥ ಕೋರ್ಸಸ್ಗಳು, ಈ ಒಂದು ಮಾಕ್ ಟೆಸ್ಟ್ಗಳೇನಿರ್ತವೆ ಅದನ್ನು ನೀವು ಅಟೆಂಡ್ ಮಾಡುವಂಥದ್ದು ಇರ್ತದೆ. ಅದ್ರ ಜೊತೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟು, ಅದನ್ನು ನೀವು ರೆಫರ್ ಮಾಡಬೇಕು. ಇನ್ನು ಜುಡಿಷರಿ ಮೇನ್ಸ್ ಟೆಸ್ಟ್ ಸಿರೀಸ್ ಅದು ಕೂಡ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಲಭ್ಯ ಇದೆ. ಮೇನ್ಸ್ ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರೆಯುವಂಥದ್ದು. ಐಕಾನಿಕ್ಗೆ ಪ್ಲಸ್ ಕೋರ್ಸ್ಗೆ ಡಿಫ್ರೆನ್ಸ್ ಏನಂತ ಅಂದರೆ, ಐಕಾನಿಕ್ಗೆ ನೀವು ಬರೆದಿರುವಂಥ ಆನ್ಸರನ್ನು ಅದನ್ನು ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಮೇನ್ಸ್ ಆದರೆ ನಿಮಗೆ ಜಸ್ಟ್ ಕ್ವಶನ್ಸ್ಗಳು ಸಿಗ್ತವೆ, ನೀವು ಅಟೆಂಪ್ಟ್ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ಐಕಾನಿಕಲ್ಲಿ ನೀವು ಅಟೆಂಪ್ಟ್ ಮಾಡಿದರೆ ಅದನ್ನು ನೋಡಿ ತಿದ್ದಿ ಇದು ಕರೆಕ್ಟು, ಇದು ತಪ್ಪು, ಹೀಗೆ ಬರಬೇಕು ಅಂತ ಹೇಳಿ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದೊಂದು ಡಿಫ್ರೆನ್ಸ್ ನಾವು ಕಾಣ್ಬೋದು. ಓಕೆ, ಸೊ ಇದಿಷ್ಟು ಅನ್ಅಕಾಡೆಮಿಯ ಜುಡಿಷಿಯರಿ ಐಕಾನಿಕ್ಕು ಹಾಗೆ ಪ್ಲಸ್ ಕೋರ್ಸ್ನ ಫೀಚರ್ಸು. ಸೊ ಆದಷ್ಟು ಇದರದ್ದು ಎಲ್ಲ ಬೆನಿಫಿಟ್ ತೊಗೊಳ್ಳಿ ಅಂತ. ಸೊ ಇದು ಪ್ಲಸ್ ಕೋರ್ಸಿನ ಒಂದು ಡೀಟೇಲ್ಸು, ಇದೆಲ್ಲ ಬೇರೆ ಬೇರೆ ಡ್ಯೂರೇಷನಿಂದು. ಹಾಗೆ ಇದು ಐಕಾನಿಕ್ ಕೋರ್ಸ್ನ ಡೀಟೇಲ್ಸು. ಸೊ ಆವಾಗಲೇ ಹೇಳಿದಾಗೆ ಜೂನ್ 30ರ ತನಕ ಎಲ್ಲ ಆಫರ್ ಲಭ್ಯ ಇದೆ. ಸೊ ಯು ಕ್ಯಾನ್ ಯೂಸ್ ಆಲ್ ದೀಸ್ ಬೆನಿಫಿಟ್ಸ್. ಓಕೆ, ಸೊ ಇದು ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್, ಇದು ನನ್ನ ಟೆಲಿಗ್ರಾಮ್ ಚಾನಲ್ ಅಪರ್ಣಾ ಭಟ್ ಅಂತ. ಅದ್ರ ಜೊತೆಗೆ ಲಾ ಅಭಿಜ್ಞಾ ಅಂತ ಟೈಪ್ ಮಾಡಿದರೆ ನನ್ನ ಅಭಿಜ್ಞಾ ಲಾ ಸೀರೀಸ್ನ ಗ್ರೂಪ್ ಅದು ಕೂಡ ಜಾಯ್ನ್ ಆಗ್ಬೋದು. ಅದರಲ್ಲಿ ನೋಟ್ಸ್ಗಳನ್ನೆಲ್ಲ ಕಳಿಸ್ತಾ ಇರ್ತೇನೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್
ನಿಮ್ಮ ಆಶೀರ್ವಾದ ಖಂಡಿತವಾಗಿಯೂ ಸದಾ ಈ ಚಾನೆಲ್ ಮೇಲೆ ಇರಲಿ, ಇನ್ನೂ ಬೆಳೀತಾ ಹೋಗಲಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್.